ಸಂಜೆ 7 ಗಂಟೆ ಡಿಬೇಟ್ನಲ್ಲಿ ನಮ್ಮ ಪ್ರಶಾಂತ್ ನಾಥ್ ಚೆನ್ನಾಗಿ ಹೇಳಿದ್ರು ಅದನ್ನು. ಹೈಯರ್ ಪಾಯಿಂಟ್ ಲೋವರ್ ಪಾಯಿಂಟ್ ಅಂತ ಪ್ರತಿಯೊಂದು ಆಡಳಿತದಲ್ಲೂ ಇರ್ತವೆ ಅಂತ. ಉದಾಹರಣೆಗೆ ಇಂದಿರಾ ಗಾಂಧಿಯವರ ಕಾಲದಲ್ಲಿ 1971ರಲ್ಲಿ ಬಾಂಗ್ಲಾದೇಶವನ್ನು ವಿಭಜಿಸಿದ್ದು ಅವರ ಆಡಳಿತಾವಧಿಯ ಉತ್ತುಂಗದ ಪಾಯಿಂಟ್. ಅದು ಲೋವೆಸ್ಟ್ ಪಾಯಿಂಟ್ ಯಾವುದು? ಎಮರ್ಜೆನ್ಸಿ ಹಾಕಿದ್ದು. ಹಾಗೆ ಅದನ್ನು ನರೇಂದ್ರ ಮೋದಿ ಅವರ ವಿಷಯದಲ್ಲೂ ಹೈಯೆಸ್ಟ್ ಪಾಯಿಂಟು ಲೋವರ್ ಪಾಯಿಂಟ್ಗಳನ್ನು ಮಾಡ್ತಾ ಹೋಗಬಹುದು. ವೈಯಕ್ತಿಕವಾಗಿ ನನ್ನನ್ನು ಕೇಳಿದ್ರೆ ಕೃಷಿ ವಿಷಯದಲ್ಲಿ ದೊಡ್ಡ ಸಾಧನೆಯನ್ನು ಮಾಡೋದಕ್ಕಾಗಲಿಲ್ಲ. ರೈತರ ಆದಾಯ ದ್ವಿಗುಣ, ಬ್ಲ್ಯಾಕ್ ಮನಿ ವಾಪಸ್ ತರೋದು, ಇವೆಲ್ಲ ನರೇಂದ್ರ ಮೋದಿಯವರು ಆಡಳಿತದಲ್ಲಿನ ಲೋವರ್ ಪಾಯಿಂಟು. ಹೈಯರ್ ಪಾಯಿಂಟ್ಗಳಿಗೆ ಹೋದರೆ ಅಧಿಕಾರಕ್ಕೆ ಬಂದಾಗ 14ನೇ ಸ್ಥಾನದಲ್ಲಿತ್ತು ಆಡಳಿತ, ಇದು ಆರ್ಥಿಕತೆ. ಈಗ ಇನ್ನೇನು 3ನೇ ಸ್ಥಾನಕ್ಕೆ ಬರ್ತೀವಿ, ಅದಕ್ಕೆ 4ನೇ ಸ್ಥಾನಕ್ಕೆ ಬಂದಿದ್ದೀವಿ, 3ನೇ ಸ್ಥಾನದ ಕಣ್ಣಿಟ್ಕೊಂಡು ಕೂತ್ಕೊಂಡಿದ್ದೀವಿ. 2 ಟ್ರಿಲಿಯನ್ ಇತ್ತು ಎಕನಾಮಿ, 4 ಟ್ರಿಲಿಯನ್ ಆಗಿದೆ. 670 ಕೋಟಿದೇನೋ ಇತ್ತು ನಮ್ಮದು ಡಿಫೆನ್ಸ್ ಎಕ್ಸ್ಪೋರ್ಟು, 21,000 ಕೋಟಿಗೆ ಬಂದಿದೆ. ಈ ರೀತಿ ಹೈಯರ್ ಪಾಯಿಂಟ್ಗಳು ಹೇಳಬಹುದು. ಇನ್ಫ್ರಾಸ್ಟ್ರಕ್ಚರು ಮ್ಯಾಸಿವ್ ಅಂದರೆ ಮ್ಯಾಸಿವ್ ವರ್ಕ್ ಆನ್ ಇನ್ಫ್ರಾಸ್ಟ್ರಕ್ಚರನ್ನು ನೋಡಿದ್ವಿ. ರೈಲ್ವೆ, ವಿಮಾನ ನಿಲ್ದಾಣಗಳು, ಹೈವೇಗಳು, IITಗಳು, ಏಮ್ಸ್ಗಳು, ಮ್ಯಾಸಿವ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟನ್ನು ನೋಡಿದ್ವಿ. ಅದು ಎಲ್ಲಿ ತನಕ ಬಂತು ಅಂದರೆ ಕೆಲವು ವಿರೋಧಿಗಳು ಇಷ್ಟೆಲ್ಲ ಒಳ್ಳೆ ರಸ್ತೆಗಳು ಯಾಕೆ ಬೇಕು ಅಂತ ಮಾತಾಡೋಕ್ಕೆ ಶುರು ಮಾಡಿದ್ರು, ಇಷ್ಟೆಲ್ಲ ರಸ್ತೆಗಳು ನಮ್ಗೆ ಯಾಕೆ ಬೇಕು ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ರು. ಹಾಗೆ ನನಗೆ ನೀವು ನನ್ನ ಕೇಳಿದ್ರೆ ಯಾವತ್ತಾದ್ರು ಲೆಟ್ ಡೌನ್ ಫೀಲ್ ಆಗಿದೆಯಾ ಅಂದರೆ ಡೆಫಿನೆಟ್ಲಿ ಆಗಿದೆ. ಈ 3 ಕೃಷಿ ಕಾನೂನುಗಳನ್ನು ವಾಪಸ್ ತಗೊಂಡ್ಬಿಟ್ರು. 3 ಕೃಷಿ ಕಾನೂನುಗಳನ್ನು. ನನ್ನ ಅನಲೈಸಿಸ್ಸು ರೈತರಿಗೆ ಅದು ಬೇಕಾಗಿತ್ತು, ಆದರೆ ಮ್ಯಾಸಿವ್ ವಿರೋಧದ ಕಾರಣಕ್ಕಾಗಿ ವಾಪಸ್ ತಗೊಂಡ್ಬಿಟ್ರು. ಅವತ್ತು ಇದೇನಿದು ಹಿಂಗೆ ಮಾಡಿಬಿಟ್ರು ಅಂತ. ನರೇಂದ್ರ ಮೋದಿ ಇನ್ ಪ್ರಿನ್ಸಿಪಲ್ ಗ್ಯಾರಂಟಿ ಯೋಜನೆಗಳಿಗೆ ವಿರೋಧ, ಏನೂ ಇಲ್ಲದೆ ನಾನು ಅಕೌಂಟಿಗೆ ಹಾಕ್ತಾ ಹೋಗ್ತೀನಿ ಅನ್ನೋದಕ್ಕೆ ವಿರೋಧ. ಆದರೆ ಕರ್ನಾಟಕದ ಸೋಲಿನ ನಂತರ ಅವರದ್ದೇ ಪಕ್ಷ BJP ಬೇರೆ ಬೇರೆ ರಾಜ್ಯಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಅವರು ಸುಮ್ಮನೆ ಉಳಿದ್ಬಿಟ್ರು. ಜಾತಿ ಗಣತಿಯ ವಿಷಯದಲ್ಲಿ ಇನ್ ಪ್ರಿನ್ಸಿಪಲ್ ಅವರು ವಿರೋಧ ಆಗುತ್ತೆ. ಬಟ್ ರಾಹುಲ್ ಗಾಂಧಿ ಅವರು ಜಾತಿ ಗಣತಿ ಮಾಡಿಸ್ತೀವಿ ಅಂದರೆ ಆಯ್ತು ಬಿಡಿ ನಾವೇ ಮಾಡಿಸ್ತೀವಿ ಅಂದ್ಬಿಟ್ರು. ಆ ವಿಷಯದಲ್ಲಿ ಕೆಲವರಿಗೂ ನನಗೂ ಭಿನ್ನಾಭಿಪ್ರಾಯಗಳಿದ್ದಾವೆ, ಜಾತಿ ಗಣತಿ ಆಗಬೇಕಾ ಆಗಬಾರ್ದಾ ಅಂತ. ಆದರೆ ಒಂದು ಸೈದ್ಧಾಂತಿಕ ಟರ್ನ್ ತೆಗೆದುಕೊಂಡ್ರು. ನಾನು ಅದನ್ನು ಲೆಟ್ ಡೌನು ಟರ್ನು ಅಂತೀನಿ, ಇನ್ನು ಕೆಲವರು ಫ್ಲೆಕ್ಸಿಬಿಲಿಟಿ ಅಂತಾರೆ. ಒಬ್ಬ ನಾಯಕನಿಗೆ ಆಡಳಿತದಲ್ಲಿ ಅಂಥ ಫ್ಲೆಕ್ಸಿಬಿಲಿಟಿ ಇರಬೇಕು ಅಂತ ಮಾತಾಡ್ತಾರೆ. ಗೊತ್ತಿಲ್ಲ ನೀವು ಹೆಂಗೆ ತಗೋತೀರಿ ಅಂತ.